ಅದರ್ಸು ಓಟ್ ಹಾಕಬೇಕು ಆದರೆ ಯಾವುದೇ ಪಕ್ಷಕ್ಕೆ ಹಾಕಿಲ್ಲ ಅಂತ ಹೇಳಿ. ಓಟ್ ನಮ್ಮ ಹಕ್ಕು, ಅದು ರಾಜಕೀಯ ಅಲ್ಲ. ಆದರ್ಶಕ್ಕೆ ಹಾಕಿ ಅದರ್ಸ್ಗೆ ಹಾಕಿದ್ದೀನಿ. ಈಗ ಬರ್ತೀನಿ ರೂಟ್ಗೆ. ಯಾಕೆ ಆದರ್ಶಕ್ಕೆ ಹಾಕ್ಬೇಕು ಅಂತ ಅನ್ನಿಸ್ತು? ಹೇಳಿ, ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಲ್ಲ, ಅಲ್ಲ ಅದಕ್ಕೆ ಹೇಳಿದೆ ಯಾಕೆ ಆದರ್ಶಕ್ಕೆ ಹಾಕ್ಬೇಕು ಅನ್ನಿಸ್ತು. ಅದರ್ಸ್ಗೆ ಹಾಕಿದ್ದೀನಿ. ಸರಿ, ಇನ್ನೂ ಒಂದು ಕೇಳ್ತೀನಿ, ಯಾಕೆ ಇಂಟ್ರೆಸ್ಟ್ ಹೋಯ್ತು? ಇಂಟ್ರೆಸ್ಟೇ ಇಲ್ಲ ಅದಕ್ಕೆ. ಅದು ಯಾಕಿಲ್ಲ? ಇಂಟ್ರೆಸ್ಟ್ ಇದ್ರೆ ಅಲ್ಲ ಇಂಟ್ರೆಸ್ಟ್ ಹೋಗೋಕ್ಕೆ, ಇಂಟ್ರೆಸ್ಟೇ ಇಲ್ಲ. ಯಾಕೋ ಬಡ್ಡಿ ವ್ಯವಹಾರ ಆಗೋಯ್ತು ಇಂಟ್ರೆಸ್ಟು. ಇರಲಿ ಪರವಾಗಿಲ್ಲ. ದೇಶಕ್ಕೆ ಪ್ರಧಾನಮಂತ್ರಿ ಯಾರಾಗಬೇಕು? ಯಾರಾದರೂ ಆಗಲಿ ಬಿಡಿ. ಬಿಡಿ, ಗೊತ್ತಾಗೋಯ್ತು ಬಿಡಿ, ನಿಮ್ಗೆ ಇಂಟ್ರೆಸ್ಟೇ ಇಲ್ಲ. ಇಂಟ್ರೆಸ್ಟೇ ಇಲ್ಲ ನನಗೆ ರಾಜಕೀಯ. ಯಾಕೆ? ಏನಕ್ಕೆ ಅಂತೀರ? ಇಂಟ್ರೆಸ್ಟೇ ಇಲ್ಲ. ನಾಳೆ ದಿನ ಯಾರೋ ನಿಮಗೆ ಒಂದು MP ಟಿಕೆಟ್ ಕೊಡ್ತೀನಿ ಅಂದ್ರಪ್ಪ, ನಾನು ಹೋಗೋದೇ ಇಲ್ಲ. ಮೇಲೆ ಟಿಕೆಟ್ ಕೊಡ್ತೀನಿ ಅಂದಮೇಲೆ ನಾನೇನು ರಾಜಕೀಯಕ್ಕೆ ಹೋಗ್ಲಿ? ಮುಖ್ಯಮಂತ್ರಿ ಆಗೋ ಚಾನ್ಸ್ ಬಂತಪ್ಪ, ಇಲ್ಲ. ನಾನು ಪ್ರಧಾನಮಂತ್ರಿ ಆಗೋ ಚಾನ್ಸ್ ಬಂತಪ್ಪ, ಹೋಗೋದೇ ಇಲ್ಲ. ಅವ್ರು ಯಾರು? ನಮ್ಮ ಹಸ್ಬೆಂಡು. ಅದಕ್ಕೆ ಇಷ್ಟೆಲ್ಲ ಮಾತು. ನೀವು ಸ್ವಲ್ಪ ಆ ಕಡೆಗೆ ಹೋಗಿ, ಎಲ್ಲ ಬರ್ತವೆ ಇಂಟ್ರೆಸ್ಟು. ಹೇಳಿ, ನಿಮ್ಮ ಹೆಸರೇನು? ವಿನಯ್ ಅಂತ. ವಿನಯ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ವೇ? ಇದೆ ಇದೆ. ಏನಕ್ಕೆ? ಏನಕ್ಕೆ ಇಂಟ್ರೆಸ್ಟ್ ಇದೆ? ರಾಜಕೀಯ ಬಗ್ಗೆ ಇಂಟ್ರೆಸ್ಟ್ ಇದೆ. ಹಾಸನಲ್ಲಿ ಯಾರು ಗೆಲ್ಬೋದು? ಹಾಸನಲ್ಲಿ ಕಾಂಗ್ರೆಸ್ ಗೆಲ್ಬಹುದು, ಅಂದ್ರೆ ಫೈಟ್ ಇದೆ ಎರಡಿಗೂ. ಸೊ ಕಾಂಗ್ರೆಸ್ ವಿನ್ ಆಗ್ಬೋದು ಅಂತ ಅನ್ಸುತ್ತೆ. ಯಾಕೆ ಪ್ರಜ್ವಲ್ ರೇವಣ್ಣ? ಪ್ರಜ್ವಲ್ ರೇವಣ್ಣನು ವಿನ್ ಆಗ್ಬೋದು. ಅಂದ್ರೆ ಈ ಸಲ ಎಲ್ಲ ಜನಗಳು ಸ್ವಲ್ಪ ಹೊಸದಾಗಿ ಏನಾದ್ರು ಅಂದ್ರೆ ಹೊಸ ಪ್ರತಿಭೆ ಮತ್ತೆ ಅವರು ಹೊಸ ಪ್ರತಿಭೆ ಅನ್ಕೊಂಡ್ರು, ಇಲ್ಲ ನೆನ್ನೆ ಮೊನ್ನೆ ಆಗಿರೋ ಕತೆಗಳಿಗ? ಅದು ಇರ್ಬೋದು. ಅದು ಇದು ಮುಂಚೆನೆ ಅದಾದ್ಮೇಲೆ ಆಗಿದೆ, ಎಲೆಕ್ಷನ್ ಆದ್ಮೇಲೆ. ಆಮೇಲೆ ರೇವಣ್ಣ ಅವ್ರು ಇವಾಗ ಆಲ್ರೆಡಿ ತುಂಬಾ ಸಲ ಚಾನ್ಸ್ ತಗೊಂಡಿದ್ದಾರೆ. ಸೊ ಇವ್ರು ಪುಟ್ಸಮ್ಗೌಡ್ರು ಮೊಮ್ಮಗ ಅವು ಕತೆಗಳು ಆದ್ವಲ್ಲ, ಅವೆಲ್ಲ ಏನ್ ಕರ್ಮ? ಅದೆಲ್ಲ ಏನು ನಿಮ್ಮ ಅಭಿಪ್ರಾಯ? ಏನು ಹೇಳ್ತೀರಾ ಒಂದೆರಡು ಮಾತು ಹೇಳೋದಾದ್ರೆ? ನನ್ನ ಪ್ರಕಾರ ಹೇಳೋದಾದ್ರೆ ಅವರು ದೇವೇಗೌಡರು ಮಕ್ಕಳು ಮತ್ತು ಮೊಮ್ಮಕ್ಕಳಾಗಿ ಅವ್ರ ಅಪ್ಪನ ಮರ್ಯಾದೆ ಕಾಪಾಡೋಂಥದ್ದು ಅವ್ರದ್ದು ಒಂದು ಇದಿರ್ಬೇಕು, ಕರ್ತವ್ಯ ಆಗಬೇಕಾಗಿತ್ತು. ಅದು ಅನ್ಫಾರ್ಚುನೇಟ್ಲಿ ಆಗಿದೆ. ಅದು ರಾಜಕೀಯ ಕುತಂತ್ರನೂ ಅದು ಎರಡನೇ ವಿಷಯ. ಬಟ್ ಒಬ್ಬ MP ಆಗಿ ಮತ್ತೆ ಒಬ್ಬ ದೇಶದ ಪ್ರಧಾನಿ ಮೊಮ್ಮಗಾಗಿ ಒಂದು ಅವ್ರ ಹತ್ರ ಒಂದು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜವಾಬ್ದಾರಿ ಇರಬೇಕಾಗಿತ್ತು ಅದು. ಸೊ ಅವರು ಅದು ಎರಡು ಕ್ಯಾಮ್ರಾ ಪ್ರಕಾರ ಒನ್ ಸೈಡ್ ತಪ್ಪ, ಟೂ ಸೈಡ್ ತಪ್ಪ? ಇಲ್ಲಿ ಒಂದು ಸೈಡು ಟೂ ಸೈಡ್ ಅಂತ ಬರಲ್ಲ. ಒಬ್ಬ MP ಆಗಿ ಒಬ್ಬ ಸಮಾಜ, ಒಬ್ಬ ಪ್ರತಿಭೆ, ಒಬ್ಬ ರೆಪ್ರೆಸೆಂಟೇಟಿವ್ ಮಾಡಬೇಕಾದ್ರೆ ಸೊ ಅವರು ಆ ವ್ಯಕ್ತಿ ಕರೆಕ್ಟಾಗಿ ಇರಬೇಕು. ಅದೀಗ ರೇವಣ್ಣ ಅವ್ರ ಕೇಸ್ ಇವು ಪ್ರಜ್ವಲ್ ಅಂತಲೇ ಆಗಲ್ಲ, ಇವಾಗ ಪ್ರೀವಿಯಸ್ ಕೇಸ್ಗಳಲ್ಲೂ ಆಗಿದೆ ಆ ಥರ. ಸೊ ಈಗ ನಾವು ಎಲ್ಲರ ಪರವಾಗಿನೂ ಮಾತಾಡೋಕ್ಕಾಗಲ್ಲ. ಇಂಥ ಕೇಸ್ಗಳಲ್ಲಿ ಎಸ್ಪೆಷಲಿ ಈ ಥರದವೆಲ್ಲ ಈಗ ಇವರೇ ಒಂದು ಸಮಾಜನೇ ಮತ್ತು ಬೇರೆ ಇನ್ಯಾವ ಥರ ಬುದ್ಧಿ ಹೇಳ್ತಾರೆ ಬೇರೆಯವರಿಗೆ. ಸೊ ಇದು ತಪ್ಪು. ಇದಕ್ಕೆ ಸುಪ್ರೀಂ ಕೋರ್ಟ್ ಇವಾಗ ಅವರೇ ಪ್ರಜ್ವಲ್ ರೇವಣ್ಣ ಗೆದ್ರು ಅಂತ ಇಟ್ಕೊಳ್ಳಿ, ಅವಾಗ ಜನ ಸ್ವೀಕರಿಸ್ತಾರೆ ಅಂತೀರಾ? ಇಲ್ಲ, ಸ್ವೀಕರಿಸಲ್ಲ. ಸೊ ಅಂದರೆ ಸುಮ್ಮನೆ ಆಗ್ಬೋದು, ಜನ ಏನು ಮಾತಾಡ್ದಲ್ಲೇ ಇರ್ಬೋದು. ಯಾಕೆಂದರೆ ಅವರ ತಾತನ ಪರವಾಗಿ ಸ್ವಲ್ಪ ಫೇವರ್ ಆಗಿದೆ. ಅಫ್ಕೋರ್ಸ್ ನಾವು ಅವ್ರು ಸಪೋರ್ಟ್ ಮಾಡಲೇಬೇಕಾಗುತ್ತೆ. ದೇವೇಗೌಡರು ಹಾಸನಿಗೆ ಮಾಡಿದ್ದಾರೆ, ಹಾಸನ ಮಾಡಿಲ್ಲ ಅಂತ ಹೇಳೋಕ್ಕಲ್ಲ. ಇವಾಗ ಹಾಸನ ಅಂದ್ರೇ ದೇವೇಗೌಡರು. ಇವಾಗ ಹಾಸನ ಡೆವಲಪ್ಮೆಂಟ್ ಆಗಿದೆ ಅಂದರೆ ದೇವೇಗೌಡರು. ಅವ್ರ ಮುಖ ನೋಡ್ಕೊಂಡು ಏನಾದರೂ ಇವ್ರುಗಳಿಗೆ ಸುಮ್ಮನೆ ಆಗ್ಬೋದು. ಎಲೆಕ್ಷನ್ ಆಗ್ಬೋದು ಅನ್ಸುತ್ತಾ? ಬೈ ಎಲೆಕ್ಷನ್ ಆಗ್ಬೋದು. ಅಕಸ್ಮಾತ್ ಅವ್ರು ಗೆದ್ದರೆ ಇವಾಗ ಸುಪ್ರೀಂ ಕೋರ್ಟಲ್ಲಿ ಏನಾದರೂ ಇದಾದರೆ ಸೊ ಇನ್ನೊಂದು ಬೈ ಎಲೆಕ್ಷನ್ಗೆ ಚಾನ್ಸ್ ಇದೆ. ಓಕೆ, ನಾನು ಯಾಕೆ ಗೊತ್ತಾ ನಿಮ್ಮನ್ನು ಇಷ್ಟೊಂದು ಮಾತಾಡಿಸ್ತೆ? ಅವ್ರಿಗೆ ಗೊತ್ತಾಗಲಿ ಅಂತ, ನಿಮ್ಮ ಮಿಸರ್ಸ್ಗೆ ಹೊಸ ಇಂಟ್ರೆಸ್ಟ್ ನಿಮ್ಮಿಂದನೂ ತಗೊಳ್ಳಿ ಅವರು ಅಂತ. ಓಕೆ, ಆಯಿತು, ಥ್ಯಾಂಕ್ ಯು. ನಮಸ್ಕಾರ ಬಂದು ಬಳಗ. ಎಲ್ಲ ಇಲ್ಲೇ ಕೂತ್ಬಿಟ್ಟವ್ರೆ. ಹೆಂಗಸ್ರು ಹೆಣ್ಮಗು ಅಲ್ಲ. ಏನು ನಿಮ್ಮ ಹೆಸರು? ಕಮಲ. ಹಂಗಾರೆ ಈ ಸಲ ಕಮಲ, ಈ ಸಲ ಕಮಲ. ನಿಮ್ಮ ಹೆಸರು? ಕಾವೇರಿ. ವಾ, ಈ ಸಲ ಹಾವೇರಿ. ನಗು. ಹೇಳಿ. ಹೊರೆಯೋ ಕಮಲಣ್ಣ, ಹೊರೆ ಹೊತ್ಕ ಹೊಂಟ್ತಿರೋತಿ, ಕಮಲ ತಗ ಅಳುತ್ತಿರೋ. ನಿಮ್ಮ ಹೆಸರು? ಜಾನಕಿ ರಾಮ. ಈ ಸಲ ಯಾರು? ನಾವು ಕಮಲ ನೋಡ್ರಿ, ಎಲ್ಲ ನಿಮ್ಗೆ ಒತ್ತಿರೋದು. ನಿಮ್ಮ ಹೆಸರು? ಮೀನಾಕ್ಷಿ. ಎಂಥ ಒಳ್ಳೆ ಮಕ್ಕಳಿಗೆ ಓಟ್ ಹಾಕ್ಬಿಟ್ಟೆ ಮೀನಾಕ್ಷಿ. ನಾನು ಕೇಳ್ತೀನಿ. ಹೊರೆ. ಮೀನಾಕ್ಷಿ ಹೊರೆ ಹೊತ್ಕೊ ಹೋಗದೆಯಾ? ಹಂಗೆ. ಓಕೆ. ಈಗ ನಿಮಗೆಲ್ಲ ಫ್ರೀ ಬಸ್ ಎಲ್ಲ ಸಿಗ್ತದ್ಯಾ? ಎಲ್ಲ ಫ್ರೀ ಚೆನ್ನಾಗಿ ಸಿಗ್ತದ್ಯಾ? ಕಮಲ ಅವರೇ ಸಿಗ್ತಾ ಇದೆ. ಎಲ್ಲೆಲ್ಲಿ ಹೋಗಿ ಬಂದ್ರಿ? ಹಾಸನ್ ಅಷ್ಟೇ. ಹಾಸನಕ್ಕೆ ಮದುವೆಗೆ? ಒಳ್ಳೆಯ. ನೆಂಟ್ರು ಊಟ, ಏನು ಊಟ?
ಮುಹೂರ್ತ. ನೀವು ನಾವು ಅಷ್ಟೇ ಮುಹೂರ್ತ. ಹಾಸನಕ್ಕೆ ಒಳ್ಳೆ ಊಟ ಮಾಡ್ಕೊಂಡು ಬಂದ್ರಿ ಅಂತಾಯ್ತು. ಸರಿ, ಹಾಸನಲ್ಲಿ ಯಾರಿಗೆ ಉಳ್ಚಾರ್ ಊಟ. ಹೆಂಗೆ ನಮ್ಮ ಹಾಸನ ಚಿಕ್ಕಮಂಗ್ಳೂರು ಈ ಕಡೆ ಎಲ್ಲ ಒಳ್ಳೆ ನಾನ್ ವೆಜ್ ತಾನೇ ಬಡಿಯೋದು. ಉಳ್ಚಾರ್ ಊಟ ಹೌದು. ನಾವು ಬರಕ್ಕೆ ಇಲ್ಲ, ಅಲ್ಲಿ ಕಾಲೇ ಇಡಾಕಿಲ್ಲ. ನಿಮ್ಮ ಹೆಸರು ಕೇಳಲೇ ಇಲ್ಲ. ನಾವು ನಾನ್ ವೆಜ್ ತಿನ್ನೋದು. ನಿಮ್ಮ ಹೆಸರು ನಾನ್ ವೆಜ್ಜಾ? ಸುನಂದ ಸುನಂದ ಅಂತ. ಅಂದವ್ರೆ ನಿಮ್ಗೆ ಆನಂದ ಆಗಿರ್ಬೇಕು ಅಂದ್ರೆ ಯಾರು ಈ ಸಲ ಆಗಿರ್ಲೇಬೇಕು ನಮ್ಗೆ. ಯಾರಿಗಿದ್ದರು? ಪ್ರಜ್ವಲ್ ರೇವಣ್ಣ ಅವ್ರು ಬರ್ಬೇಕು. ಅವ್ರೇನ ವಿಷಯ ಟಾಪಿಕ್ ಇಂಟ್ರೆಸ್ಟ್ ಆಗಿದೆ. ಅಕಸ್ಮಾತ್ ಆಗಿ ಏನೋ ಒಂದ್ ಸಣ್ಣ ಇದ್ರಲ್ಲಿ ಸಿಕ್ಕಾಕೊಂಡವ್ರೆ ಅಂತಂದ್ರೆ ಏನೋ ಅವ್ರಿಗೆ ಗೆಲ್ಬೇಕು ಎಲ್ಲ ಕಡೆಗೂ ಸಣ್ಣದು ಅನ್ಸುತ್ತಾ ನಿಮ್ಗೆ ಅದು? ಅನ್ಸುತ್ತೆ. ಅದೇನು ಸುಳ್ಳ ನಿಜವ ಅಂತ ಗೊತ್ತಿಲ್ವಲ್ಲ. ಆಯ್ತು, ನಿಮ್ಗೇನು ಗೊತ್ತಿಲ್ಲ. ಒಂದ್ ವೇಳೆ ತಪ್ಪಾಯ್ತದೆ ಅಂತ ಇಟ್ಕೊಳ್ಳಿ, ತಪ್ಪಾಗಿದೆ ಅಂತ ಇಟ್ಕೊಳ್ಳಿ, ಆದ್ರೆ ಶಿಕ್ಷೆ ಕೊಡಿಸ್ತಾರೆ ಅಷ್ಟೇ. ತಪ್ಪಾದ್ರೆ ಪಾತ್ರ ಶಿಕ್ಷೆ ಆಗ್ಲಿ ಅಂತ. ಶಿಕ್ಷೆ ಆಗ್ಲಿ ಅಂತ. ತಪ್ಪು ಆಗಿಲ್ಲ ಅನ್ಕೋತೀವಿ, ಆದ್ರೆ ಶಿಕ್ಷೆ ಕೊಡಿಸ್ತಾರೆ ಅಷ್ಟೇ. ನಮಸ್ಕಾರ ಕಣ್ರಿ. ಏನ್ ನಿಮ್ಮ ಹೆಸರು? ನಿಮ್ಮ ಹೆಸರು? ಮೋನಿಕಾ. ನೋಡ್ರಿ, ಈಗ ಶಕೆ ಜಾಸ್ತಿ ಇದೆ, ಹಂಗಾಗಿ ಓರಿಯಂಟ್ ಫ್ಯಾನ್ ಹಾಕೊಂಡ್ಬಿಟ್ರೆ ತಂಪಾಯ್ತದೆ. ಅಯ್ಯೋ, ಬೇಜಾರು ಮಾಡ್ಕೊಂಬಿಡಿ. ಯಾವ ಕಾಲೇಜಲ್ಲಿ ಓದ್ತಾ ಇರೋದು ನೀವು? ನಾನು ಮಹಾರಾಣಿಸ್ ಕಾಲೇಜ್. ಮಹಾರಾಣಿ ಕಾಲೇಜು. ನಿಮಗೆ ಉದ್ಯೋಗ ಅಂತ ಬಂದಾಗ ಆಯಿತಾ, ಅನ್ಎಂಪ್ಲಾಯ್ಮೆಂಟ್ ಕಾಡ್ತಾ ಇದೆ ಈ ದೇಶದಲ್ಲಿ. ಯಾವ ಸರ್ಕಾರ ಬಂದರೆ ಉತ್ತಮ ಅಂತ ನಿಮಗೆ ಅನಿಸುತ್ತೆ? ಆ ಅನ್ಎಂಪ್ಲಾಯ್ಮೆಂಟ್ ಹೋಗಲಾಡಿಸ್ಬೇಕು, ಅದರ ಸಮಸ್ಯೆ ಬಗೆಹರಿಸಬೇಕು ಅಂದರೆ BJP ಬರಬೇಕು ಅಂತ. ನಿಮಗೆ? ಕಾಂಗ್ರೆಸ್. BJP ಕಾಂಗ್ರೆಸ್ ಅಕ್ಕಪಕ್ಕ. ಹೇಳ್ರಿ, ಎಷ್ಟು ಸಮಸ್ಯೆ ಕಾಡ್ತಾ ಇದೆ ಅನ್ಎಂಪ್ಲಾಯ್ಮೆಂಟ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಇದು ಮೀಸಲಾತಿ ಅನ್ನೋದು ಫಸ್ಟ್ ತೆಗಿಬೇಕಂತ ನನ್ನ ಒಪಿನಿಯನ್. ಅದಕ್ಕೋಸ್ಕರ BJPನೇ ಬರಬೇಕು. ಮೀಸಲಾತಿ ತೆಗೆದು ಬಿಡ್ಬೇಕಾ? ತೆಗಿಬೇಕು. ತೆಗೆದು ಬಿಟ್ರೆ ಏನಾಗುತ್ತೆ ಅಂತ ಗೊತ್ತಾ? ಓದಿರೋರಿಗೆ ಕೆಲಸ ಸಿಗುತ್ತೆ. ಹೌದು, ಓದಿರೋರಿಗೆ ಕೆಲಸ ಸಿಗುತ್ತೆ. ಹೌದು. ತೆಗಿಲಿಲ್ಲ ಅಂತಂದ್ರೆ? ತೆಗಿಲಿಲ್ಲ ಅಂತ ಅಂದರೆ ರಿಸರ್ವೇಷನ್ ಯಾರ್ಯಾರಿಗೆ ಮಾಡಿರ್ತಾರೆ ಅವ್ರಿಗೆ ಇಷ್ಟೇ ಪರ್ಸೆಂಟೇಜ್ ಅಂತ ಇರುತ್ತೆ. ಆ ಥರ ಎಲ್ಲ ಇರಬಾರ್ದು ಅಂತ ನನ್ನ ಒಪಿನಿಯನ್. ಗೌರ್ಮೆಂಟ್ ಎಂಪ್ಲಾಯ್ ಬಗ್ಗೆ ಮಾತಾಡ್ತೀರಾ ಅಥವಾ ಓವರ್ ಆಲ್ ಬಗ್ಗೆ ಮಾತಾಡ್ತೀರಾ? ಓವರ್ ಆಲ್ ಮಾತಾಡ್ತಾ ಇದ್ದೀನಿ. ಎಸ್. ಅದೊಂದಾದ್ರೆ ಆಗುತ್ತೆ. ಆಗುತ್ತೆ. ನಿಮ್ಮ ಪ್ರಕಾರ? ಈಗ ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಸಿಗಬೇಕು ಅಂದರೆ ಅವ್ರು ಮೊದಲು ಮೀಸಲಾತಿನ ತೆಗಿಬೇಕು. ಯಾಕಂದರೆ ಇವಾಗ ಅವ್ರಿಗೆ ಜಾಸ್ತಿ ಪರ್ಸೆಂಟೇಜ್ ಬಂದಿರೋರಿಗೆ ಒಂದು ಕೆಲಸ ಕೊಡೋದು ಆ ಥರ ಎಲ್ಲ ಇರಬಾರ್ದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.